ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಭವಿಷ್ಯಲಿಂಗ ಆಶ್ರಮ, ಪರಮಪೂಜ್ಯ ಹವಾಮದಿನಾಥ್ ಮಹಾರಾಜರ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಇಂದು ನಾನು ಶರಣಸತಿ ಲಿಂಗಪತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಲೋಕಾರೂಢಿಯಾಗಿ ನಾವು ಸಂಸಾರದಲ್ಲಿ ಸತಿಪತಿಗಳಾದರೂ ಸಹಿತ ಶರಣನಾದವನು ಸತಿಯರ ಸಂಗ ತೊರೆದು ತಾನು ಲಿಂಗಕ್ಕೆ ಸತಿಯಾಗಬೇಕು. ಅಂದರೆ ಲಿಂಗವೇ ಪತಿ, ಅಂಗವೇ ಸತಿ. ಲಿಂಗವೇ ಪತಿ, ಅಂಗವೇ ಸತಿ. ಇಂದ್ರಿಯಗಳೇ ಮಕ್ಕಳು. ಈ ದೇಹ ಮತ್ತು ವ್ಯಾಮೋಹ ಮೋಹವನ್ನು ಬಿಟ್ಟು ನಾವು ಲಿಂಗಕ್ಕೆ ಸತಿಯಾಗಿರಬೇಕು. ಅಂದರೆ ಶರಣಸತಿ ಲಿಂಗಪತಿ ಆಗಬೇಕಾದರೆ ನಾವು ವಿಶ್ವಗುರು ಅನ್ನಬಸವಣ್ಣನವರು ಹೇಳಿದಂತೆ ಷಟ್ಸ್ಥಲವನ್ನು ಆಚರಿಸಬೇಕು. ಷಟ್ ಸ್ಥಳ ಅಂದರೆ 6 ಮೆಟ್ಟಿಲುಗಳು. ಈ 6 ಮೆಟ್ಟಿಲುಗಳನ್ನು ನಾವು ಒಂದೊಂದಾಗಿ ಹಂತಕ್ಕೆ ಏರಿದಾಗ ನಾವು ಶರಣಸತಿ ಲಿಂಗಪತಿ ಆಗುತ್ತೇವೆ. ನಮ್ಮ ಶರೀರವನ್ನು ಪ್ರಸಾದವನ್ನು ಮಾಡಿಕೊಂಡು ಇಂದ್ರಿಯಗಳ ವಿಷಯ ಭೋಗ ವಸ್ತುಗಳ ಪದಾರ್ಥಗಳ ವ್ಯಾಮೋಹವನ್ನು ಬಿಟ್ಟು ಲಿಂಗಪಥದ ಹಾದಿ ಹಿಡಿಬೇಕು. ಪರಮಾತ್ಮನೇ ಲಿಂಗ ಅಂಗವಾಗಿ ಅವನ 2 ವಿಭಿನ್ನ ಅಂಶಗಳಾಗುತ್ತವೆ. ಅಂದರೆ ಪರಮಾತ್ಮನಲ್ಲಿಯೂ 2 ಆಗಿ ಲಿಂಗದಲ್ಲಿ ಸೇರಿ ಶಕ್ತಿ ಭಕ್ತಿ ಆಗುತ್ತದೆ. ಲಿಂಗದಲ್ಲಿ ಶಕ್ತಿ, ಅಂಗದಲ್ಲಿ ಭಕ್ತಿ ಆಗಿಬಿಡುತ್ತದೆ. ಹೀಗಾಗಿ ಅಂಗಗತ ಭಕ್ತಿಯಿಂದ ನಾವು ಈ ಶರೀರವನ್ನು ಹೊಂದಿದಂಥ ನಾವು ತ್ಯಾಗಾಂಗ, ಭೋಗಾಂಗ, ಯೋಗಾಂಗವೆಂದು 3 ಬಗೆಯ ಸಾಧನೆಯನ್ನು ಮಾಡಬೇಕು. ತ್ಯಾಗಾಂಗದಲ್ಲಿ ಭಕ್ತ ಮಹೇಶ, ಭೋಗಾಂಗದಲ್ಲಿ ಪ್ರಸಾದಿ ಪ್ರಾಣಲಿಂಗಿ, ಯೋಗಾಂಗದಲ್ಲಿ ಶರಣ ಐಕ್ಯ. ತ್ಯಾಗಾಂಗದಲ್ಲಿ ಭಕ್ತ ಮಹೇಶ ಎಂಬ 2 ಸ್ಥಳಗಳು, ಭೋಗಾಂಗದಲ್ಲಿ ಪ್ರಸಾದಿ ಪ್ರಾಣಲಿಂಗ ಎಂಬ 2 ಸ್ಥಳಗಳು, ಯೋಗಾಂಗದಲ್ಲಿ ಶರಣ ಐಕ್ಯ ಎಂಬ 2 ಸ್ಥಳಗಳು. ಈ 6 ಸ್ಥಳಗಳನ್ನು ನಾವು ಕೈಯಲ್ಲಿರುವ ಇಷ್ಟಲಿಂಗದ ಕೈಯಲ್ಲಿ ಹಿಡಿದು ಆಚಾರಲಿಂಗ, ಗುರುಲಿಂಗ, ಪ್ರಾಣಲಿಂಗದಿಂದ ಶಿವಲಿಂಗ, ಜಂಗಮಲಿಂಗ, ಭಾವಲಿಂಗವನ್ನು ನಾವು ಮಾಡಿಕೊಂಡು ಪ್ರಸಾದ ಲಿಂಗವಾಗಬೇಕು. ಆಚಾರಲಿಂಗದಲ್ಲಿ ಶುಚಿತ್ವ ವಿಮಲ ಸುಬುದ್ಧಿಯನ್ನು ಹೊಂದಬೇಕು. ಗುರುಲಿಂಗದಲ್ಲಿ ಸುಬುದ್ಧಿ ಅಂದರೆ ಸ್ಥಿರವಾದಂಥ ಸದ್ಭಾವನೆಯಿಂದ ಕೂಡಿರಬೇಕು. ಶಿವಲಿಂಗದಲ್ಲಿ ನಾನು, ನನ್ನದು, ಮೋಹ, ವ್ಯಾಮೋಹ, ಅಹಂಕಾರಗಳನ್ನು ಬಿಡಬೇಕು. ಜಂಗಮಲಿಂಗದಲ್ಲಿ ಸುಮನ, ಸುಜ್ಞಾನ. ಹೀಗೆ ಪ್ರಸಾದಲಿಂಗದಲ್ಲಿ ಸದ್ಭಾವವನ್ನು ಹೊಂದಬೇಕು. ಇನ್ನು ಪಂಚೇಂದ್ರಿಯಗಳಾದ ನಾಸಿಕ ಅಂದರೆ ಮೂಗು, ಜಿಹ್ವೆ, ನಾಲಿಗೆ, ನೇತ್ರ, ಕಣ್ಣು, ಸ್ತೋತ್ರ, ಕಿವಿ, ಮನವೆಂಬ ಮುಖಗಳು. ಈ ಪಂಚೇಂದ್ರಿಯಗಳಿಂದ ನಾವು ವಿಷಯ ಪದಾರ್ಥಗಳನ್ನು ಗಂಧ, ರಸ, ರೂಪ, ಸ್ಪರ್ಶ, ಶಬ್ದವನ್ನು ಹೊಂದುತ್ತೇವೆ, ಹೊಂದಿ ತೃಪ್ತಿ ಪಡುತ್ತೇವೆ. ಹೀಗೆ ಇಂದ್ರಿಯಗಳಿಂದ ಬಂದಂಥ ಪದಾರ್ಥಗಳನ್ನು ನಾವು ಲಿಂಗಕ್ಕೆ ಸಮರ್ಪಣೆ ಮಾಡಿದಾಗ ನಾವು ಗುರಿಯನ್ನು ಮುಟ್ಟುತ್ತೇವೆ. ಹೀಗೆ ವಿಷಯ ಭೋಗಗಳನ್ನು ಪದಾರ್ಥಗಳನ್ನಾಗಿ ಮಾಡಿಕೊಂಡು ಲಿಂಗಾರ್ಪಿತ ಮಾಡಬೇಕು. ಆ ಪರಬ್ರಹ್ಮನೇ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವಾಗಿರುವನು. ಆ ಪರಬ್ರಹ್ಮನೇ ಗುರು ಲಿಂಗ ಜಂಗಮನಾಗಿರುವನು.
ಹೀಗೆ ನಾವು ಅರಿವಿನಿಂದ ಗುರುವನ್ನು ಅರಿಸಿ ಆ ಗುರುವಿನ ಉಪದೇಶದಂತೆ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಇಷ್ಟಲಿಂಗದಲ್ಲಿ ಗುರುಲಿಂಗ ಜಂಗಮರಿದ್ದಾರೆ ಎಂಬ ದೃಢ ಭಾವ ನಿಶ್ಚಲ ಭಾವವನ್ನು ಹೊಂದಬೇಕು. ಈ ಗುರುಲಿಂಗ ಜಂಗಮರನ್ನು ನಮ್ಮ ತನು ಮನ ಧನದಿಂದ ಸೇವೆ ಮಾಡಿ ಸಮರಸಗೊಳಿಸಬೇಕು. ಅದುವೇ ಜಂಗಮದಾಸವಾಗುತ್ತದೆ. ಹಾಗೆಯೇ ಪರಮಾತ್ಮ ಚೈತನ್ಯವನ್ನು ನಮ್ಮ ಚೈತನ್ಯದಲ್ಲಿ ಅಂದರೆ ಅಂಗದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು, ಅದನ್ನು ಸಮರಸ ಮಾಡಿಕೊಳ್ಳಬೇಕು. ಹೀಗೆ ನಾವು ನಮ್ಮ ಜೀವನದ ಪಥವನ್ನು ಜ್ಞಾನದಿಂದ ಅರಿಯಬೇಕು. ಪರಮಾತ್ಮನ ಚೈತನ್ಯವನ್ನು ನಮ್ಮ ಚೈತನ್ಯದಲ್ಲಿ ಸಮರಸಗೊಂಡಾಗ ಆಗ ಅವನು ಶರಣನಾಗುತ್ತಾನೆ. ಹೀಗೆ ನಾವು ಸಾಧಕವನ್ನು ಅಂದರೆ ನಮ್ಮ ಸಾಧನೆಯನ್ನು ಮುಂದುವರಿಸುತ್ತಾ ಷಟ್ಸ್ಥಲವನ್ನು ಒಂದೊಂದಾಗಿ ಏರಬೇಕು. ಆಗ ನಮಗೆ ಮುಕ್ತಿ ಸಿಗುತ್ತದೆ. ಅಂದರೆ ಭಕ್ತನಾದವನು ನಾನು ನನ್ನದು ಎಂಬುದನ್ನು ಬಿಡಬೇಕು. ಇನ್ನು ಮಹೇಶ ಸ್ಥಾನದಲ್ಲಿ ದೃಢವಾಗಿ ಭಕ್ತಿಯನ್ನು ನಿಶ್ಚಲವಾಗಿ ವಿಮಲವಾಗಿ ಅವನಲ್ಲಿ ಇಡಬೇಕು. ಅದು ಎಂದೂ ಅಲುಗಾಡಬಾರದು. ಅಂದರೆ ಪ್ರಸಾದಿ ಎಂದರೆ ನಾವು ಏನು ಭೋಗಿಸುತ್ತೇವೆ ಅದು ಲಿಂಗಾರ್ಪಿತ ಮಾಡಿಯೇ ಸೇವಿಸಬೇಕು. ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಭೋಗಿಸುವ ವಸ್ತುಗಳು ಅವು ಸಮರ್ಪಿತವಾಗಬೇಕು. ಪ್ರಾಣಲಿಂಗಿ ಎಂದರೆ ನಾವು ನಮ್ಮ ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣವಾಗಿ ಅದನ್ನು ಕರಗತ ಮಾಡಿಕೊಳ್ಳಬೇಕು. ಹೀಗೆ ಶರಣನಾದವನು ದೃಢಭಕ್ತಿಯಿಂದ ಎಲ್ಲವನ್ನೂ ಶಿವನಿಗೆ ಅರ್ಪಿಸಿ ತಾನೇ ಶಿವನೇ ತಾನು ಎನ್ನುವ ಭಾವ ತಾಳಬೇಕು. ಆಗ ಷಟ್ಸ್ಥಲದ ಜ್ಞಾನ ನಮಗೆ ಅರಿವಾಗುತ್ತದೆ. ಅಂತ ನಮ್ಮ ಶರೀರವನ್ನು ನಮ್ಮ ತನುಮನವನ್ನು ಆ ಲಿಂಗದಲ್ಲಿ ಬೆರೆಸಿ ಸದ್ಭಕ್ತರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.